ಸೀರೆ ಸೀರೆ ಸೀರೆ, ಬನ್ನಿ ಬನ್ನಿ ಸೀರೆ, ಸಂಕ್ರಾಂತಿ ಹಬ್ಬಕ್ಕೆ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ಸೀರೆ ಸೀರೆ. ಇದೇನಪ್ಪ ಇದು, ಈ ಊರಲ್ಲಂತೂ ಜನಗಳೇ ಓಡಾಡೋದು ಕಾಣಿಸ್ತಿಲ್ಲ. ಪಕ್ಕದೂರಲ್ಲಂತೂ ವ್ಯಾಪಾರ ಆಗಲಿಲ್ಲ, ಈ ಊರಲ್ಲಾದರೂ ವ್ಯಾಪಾರ ಆಗಂಗೆ ಮಾಡಪ್ಪ ಹನುಮಂತಪ್ಪ. ಬಂದಿರೋ ಪೆಟ್ರೋಲ್ ದುಡ್ಡಿಗಾದರೂ ಕಾಸು ಬರೋಂಗೆ ಮಾಡಪ್ಪ. ಸೀರೆ 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 ಸೀರೆ, ಆಫರಲ್ಲಿದೆ ಸೀರೆ ಕಡಿಮೆ ಬೆಲೆಗೆ. ಗಂಗಾ, ಸೀರೆ ಅವ್ರು ಬಂದವ್ರು ನೋಡವ. ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೀರು ಹಂಚಕ್ಕೆ ಮನೆಗೆ ಹೋಗ್ತೀಯಲ್ಲ, ಹೊಸ ಸೀರೆ ತಗ. ಅಯ್ಯೋ ಬೇಡ ಅತ್ತೆ, ಮೊದಲೇ ನಿಮ್ಮ ಮಗ ಬೈತಾರೆ ದುಡ್ಡಿಲ್ಲ ಅಂತ. ಇನ್ನು ಬಟ್ಟೆ ತಗೊಂಡ್ರೆ ಇನ್ನೇನಿಲ್ಲ, ರಂಪ ಮಾಡಾಕ್ಬಿಡ್ತಾರೆ ಆಮೇಲೆ. ಬೇಡ ಬಿಡಿ ಅತ್ತೆ, ಇದಾವಲ್ಲ ಹಳೆ ಸೀರೆಗಳು, ಅವನ್ನೇ ಉಟ್ಕೊಂಡು ಹೋದ್ರೆ ಏನೂ ಆಗಲ್ಲ, ಚೆನ್ನಾಗಿದ್ದಾವೆ ಅವೇನೆ. ನಾನು ತಗೊಡ್ತೀನಿ ನನ್ನ ದುಡ್ಡಲ್ಲಿ, ಅವನಿಗೇನು ಹೇಳೋಕೆ ಹೋಗ್ಬೇಡ. ಅಯ್ಯೋ ಬೇಡ ಬಿಡಿ ಅತ್ತೆ, ಸುಮ್ಮನೆ ಏನಕ್ಕೆ. ಇದಾವಲ್ಲ, ಇಲ್ಲದೆ ಇದ್ರೆ ಅದೊಂಥರ. ಇದ್ದಾವೆ ಉಡ್ದೇ ಇರೋದು, ಒಂದು ಹುಟ್ಟಿಲ್ಲ ಒಂದು ಸೀರೆ ಹಂಗೆ ಐತೆ, ಬ್ಲೌಸ್ ಹೊಲಿಸಿಟ್ಟಿದ್ದೀನಿ, ಅದನ್ನೇ ಉಡ್ಕೊಂಡ್ರಾಗುತ್ತೆ ಬಿಡಿ. ಓ ಸುಮ್ಮನಿರು, ಹಬ್ಬ ಅಂದಮೇಲೆ ಹೊಸ ಬಟ್ಟೆ ಹಾಕೊಂಡು ಇರೋದು ಬಿಟ್ಟು ಹಳೆ ಬಟ್ಟೆ ಹುಡ್ಕೊತಾಳಂತೆ. ನಾನು ತಕ್ಕೊಡ್ತೀನಿ ಸುಮ್ಮನೆ, ನನ್ನ ಹತ್ರ ಐತಿ ದುಡ್ಡು, ನಾನು ತಕ್ಕೊಡ್ತೀನಿ. ಅವನಿಗೇನು ಹೇಳೋಕ್ಕೋಗ್ಬೇಡ ನಾನು ತಕ್ಕೊಟ್ಟೆ ಅಂತವ. ನಿಮಗೆ ಎಷ್ಟು ಹೇಳಿದ್ರು ಅಷ್ಟೇ, ದುಡ್ಡು ಇಟ್ಕೊಳ್ಳಿ ಅಂದರೂ ಬರೀ ಅದು ಇದು ಕೊಡೋದೇ ಆಗೋಗುತ್ತೆ ನಿಮಗೆ. ಓ ಏನೂ ಹಾಕಿಲ್ಲ ಸುಮ್ಮನಿರು. ಓಯ್ ಸೀರೆ ಒಯ್ಯ, ಓಯ್ ಕೂ, ಇಲ್ಬಾ. ಯಾರೋ ಕರ್ದಂಗೆ ಆಯ್ತಲ್ಲ ಹನುಮಂತಪ್ಪ. ನೀನು ನೆನ್ಪು ಮಾಡ್ಕೊಂಡಿದ್ದಕ್ಕೂ ಒಂದು ಬೋಣ್ಗೆನಾದರೂ ಮಾಡಂಗೆ ಮಾಡ್ದಲ್ಲ ಬಿಡಪ್ಪ, ಸಾಕು. ಧನ್ಯೋಸ್ಮಿ. ಇವತ್ತು ಒಂದಾದರೂ ಬೋಣ್ಗೆ ಆದರೆ ಸಾಕು ಅಂತ ಕಾಯ್ತಾ ಇದ್ದೆ, ಹಿಂಗೆ ಯಾರೋ ಒಬ್ಬರಾದರೂ ಕರೆದ್ರಲ್ಲ. ಓ ಬಂದೆ. ಸೀರೆ ಸೀರೆ ಸೀರೆ. ಬಾರಪ್ಪ ಬಾ. ಗಂಗಾ, ಹೋಗಿ ಚಾಪೆ ತಗೊಬರೋಗು, ಇಲ್ಲೇ ಹಾಸಣ ಮರದ ಕೆಳಗೆ, ಇಲ್ಲೇ ನೋಡೋಣ. ಹ್ಞೂ ಸರಿ ಅತ್ತೆ. ಯಾವ್ಯಾವ ರೇಟಿನ ಸೀರೆ ಐತಪ್ಪ? ಹೈಯೆಸ್ಟು ಅಂದರೆ 3000ವರೆಗೂ ಸೀರೆ ತಂದಿದ್ದೀನಿ ಕಣಮ್ಮ. ಇನ್ನೂ ಜಾಸ್ತಿ ದುಡ್ಡಿಂದ ಆದರೆ ಯಾರು ತಗೊಳ್ಳಲ್ಲ ಅಂತ ಕಡಿಮೆ ದುಡ್ಡಿಂದ ತಗೊಬಂದಿದ್ದೀನಿ. ನಿಮಗೆ ಯಾವ ಸೀರೆ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹ್ಞೂ ಸರಿ ಆಯಿತು ಇರು. ನನ್ನ ಸೊಸೆ ಚಾಪೆ ತರಕ್ಕೆ ಹೋಗ್ಯಾಳೆ, ಅದರ ಮೇಲೆ ಹಿಡ್ಕೊಂಡು ನಿಧಾನಕ್ಕೆ ನೋಡಿದ್ರಾಗುತ್ತೆ. ನೋಡಿ ಅಮ್ಮ, ನಿಮ್ಗೆ ಯಾವ ಸೀರೆ ಬೇಕೋ ಸೆಲೆಕ್ಟ್ ಮಾಡಿ ತಕ್ಕೊಡ್ತೀನಿ. ನಿಮಗೆ ಯಾವ ರೇಂಜಲ್ಲಿ ಬೇಕು? ತಡಿಯಪ್ಪ ನೋಡೋಣ ಮೊದಲು, ಆಮೇಲೆ ರೇಂಜು ಡಿಸ್ಕೌಂಟ್ ಎಲ್ಲ ಕೊಡಲ್ವಾ ನೀನು? ಓ ಇದರಲ್ಲಿ ಡಿಸ್ಕೌಂಟ್ ಎಲ್ಲ ಏನಾಯ್ತಕ್ಕ, ನಾವೇ ಡಿಸ್ಕೌಂಟಲ್ಲಿ ತಗೊಬಂದ್ಬಿಟ್ಟು ಮಾರ್ತೀವಿ. ಇನ್ನು ಅದರಲ್ಲೂ ಡಿಸ್ಕೌಂಟ್ ಕೇಳಿದ್ರೆ ನಮಗೆ ಇನ್ನೇನು ಉಳಿಯೋದೇ ಇಲ್ಲ. ಹ್ಞೂ ಸರಿ ಫಸ್ಟ್ ತೋರಿಸು, ಆಮೇಲೆ ನೋಡೋಣ ಡಿಸ್ಕೌಂಟು ಅನ್ನೋದು. ಸರಿ ಅಮ್ಮ, ನೋಡಿ ಅಮ್ಮ, ನಿಮಗೆ ಯಾವ ಕಲರ್ ಬೇಕು ನೋಡಿ ಚಾಯ್ಸ್ ಮಾಡಿ ತಕ್ಕೊಡ್ತೀನಿ. ಸುಮ್ಮನೆ ಅಳಿಯೋದು ಯಾಕೆ? ಹ್ಞೂ ನೋಡು ಗಂಗಾ, ನಿಂಗೆ ಯಾವ್ದು ಬೇಕಾದಂತವ. ಇರಿ ಅಮ್ಮ, ಇರಿ. ನೋಡಿ ಅಮ್ಮ, ನಿಮಗೆ ಇಷ್ಟರಲ್ಲಿ ಯಾವ ಸೀರೆ ಬೇಕೋ ಸೆಲೆಕ್ಟ್ ಮಾಡಿ ಅಳಗೆ ತೋರಿಸ್ತೀನಿ. ಅಣ್ಣ ಅರಿಶಿನ ಕಲರ್ ಐತಲ್ಲ ಅದು ಕೊಡೋಣ. ಇದಾ? ಇರಿ ಕೊಟ್ಟೆ ಇರಿ. ನೋಡಿ ಅಮ್ಮ, ಆ ಅರಿಶಿನ ಸೀರೆಗಿಂತ ಇದು ಮಾತ್ರ ಸಖತ್ತಾಗೈತೆ, ನಿಮಗೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ನೋಡು ಗಂಗಾ, ಇದು ಚೆನ್ನಾಗೈತೆ. ಅತ್ತೆ ಈ ಕಲರು ತುಂಬ ಇದಾವತ್ತೆ ನನ್ನ ಹತ್ರ, ಬೇರೆ ಕಲರ್ ನೋಡೋಣ ಇರಿ. ಅಣ್ಣ ಇನ್ನೊಂದೆರಡು ಕಲರ್ ತೋರಿಸೋಣ. ನೋಡಿ ಅಮ್ಮ, ಇವು ಚೆನ್ನಾಗಿವೆ. ನೋಡೋಕ್ಕೆಲ್ಲ ಚೆನ್ನಾಗಿರ್ತವೆ ಕಣಣ್ಣ, ದುಡ್ಡು ಚೆನ್ನಾಗಿರಲ್ವಾ? ಅಯ್ಯೋ, ದುಡ್ಡು ಇವತ್ತಿರುತ್ತೆ ನಾಳೆಗೆ ಹೋಯ್ತೈತೆ, ಇರೋ ತನಕ ಜಾಲಿಯಾಗಿರಬೇಕು ಕಣಕ್ಕ, ಎಲ್ಲ ಅಂತ ಎಂಜಾಯ್ ಮಾಡಬೇಕು. ಸರಿ ಇನ್ನೊಂದೆರಡು ಕಲರ್ ತೋರಿಸು. ಅಕ್ಕ, ನೀನು ನೋಡ್ತಾ ಹೋದರೆ ಎಲ್ಲ ಚೆನ್ನಾಗಿ ಕಾಣಿಸ್ತವೆ, ಆಮೇಲೆ ಲಾಸ್ಟಿಗೆ ಬ್ಯಾಡ್ವದ್ದೇ ತಗೊಳ್ಳೋದು. ನೋಡಿ ನಾನು ತೋರಿಸ್ತೀನಲ್ಲ ಈ ಸೀರೆ, ಎಷ್ಟು ಚೆನ್ನಾಗೈತೆ ಗೊತ್ತಾ, ನಿಮ್ಮ ಸೊಸೆಗೆ ಸೂಪರಾಗಿ ಒಪ್ಪುತ್ತೆ. ನೋಡಿ ತಗೊಳ್ಳಿ. ನೀವೊಂದ್ಸರಿ ನೋಡೋಕೆ ಕೈಲಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಗೊತ್ತೇನಕ್ಕ, ತಗೊಳಕ್ಕ ಇದನ್ನೇ. ಇದೇ ಚೆನ್ನಾಗೈತೆ ತಗೊಳ್ಳಿ ಗಂಗಾ. ಸರಿ ಆಯಿತು, ನಿಮಗೆ ಇಷ್ಟ ಆಯಿತು ಅಂದರೆ ಅದೇ ಸಾಕು. ರೇಟ್ ಹೇಳಪ್ಪ. ರೇಟ್ ಜಾಸ್ತಿ ಏನಿಲ್ಲ, 1800. ವಾ ಇದೇ ಕಣ ಹಿಂಗಂದ್ಬಿಟ್ಟೆ. ಅಕ್ಕ, ನೀನು ಅನ್ಕತೀಯ ಇದರಲ್ಲಿ ಸಾವಿರಾರು ಗಟ್ಟಲೆ ಉಳಿಸ್ಕೊತಾರೆ ಅಂತ, ನಂಗೆ ಏನು ಉಳಿಯಲ್ಲ ಕಣಕ್ಕ. ಉಳಿದೇನೆ ವ್ಯಾಪಾರ ಮಾಡ್ತಿದೀಯಾ? ಹಂಗಲ್ಲ ಕಣಕ್ಕ, ನಾವು ಒಂದು 4-5 ಪೈಸೆ ಉಳಿಸ್ಕೊಳ್ಳೋಣ ಅಂತಲೇ ವ್ಯಾಪಾರ ಮಾಡೋದು. ನೀವು ಅದರಲ್ಲೂ ಕಟ್ ಮಾಡೋಕ್ಕೆ ಹೋದ್ರೆ ನಮ್ಗೆ ಇನ್ನೇನು ಉಳಿತಿದ್ದು, ನಾವು ಪೆಟ್ರೋಲ್ ಚಾರ್ಜು, ನಮ್ಮ ಚಾರ್ಜು ಎಲ್ಲನೂ ಸೇರಿಸ್ಬಿಟ್ಟು ತಾನೇ ನಾವು ವ್ಯಾಪಾರ ಮಾಡೋಕ್ಕೆ ಬರೋದು. ಸರಿ ಲಾಸ್ಟಿಗೆ ಒಂದು ರೇಟ್ ಹೇಳು.
ಲಾಸ್ಟಿಗೆ ಇನ್ನೇನಿಲ್ಲ ಅಕ್ಕ 1600 ಕೊಡಿ. 600 ಇಲ್ಲ, 1100 ರೂಪಾಯಿ ಕೊಡ್ತೀನಪ್ಪ. ಕೊಡಂಗಿದ್ರೆ ಕೊಡು, ಬಿಡಂಗಿದ್ರೆ ಬಿಡು. ನಿಮಗೆ ಮನಸ್ಸಾದ್ರೂ ಹೆಂಗೆ ಬರುತ್ತಕ್ಕ 1100 ರೂಪಾಯಿ ಕೊಡೋಕ್ಕೆ? 1800 ರೂಪಾಯಿ ಸೀರೆನಾ ಎಷ್ಟೋ 700 ರೂಪಾಯಿ ಡಿಸ್ಕೌಂಟ್ ಕೇಳ್ತಾ ಇದ್ದೀರಲ್ಲ. ಸರಿ ಸರಿ, ನನಗೂ ಬೇಡ ನಿಮಗೂ ಬೇಡ, 1500 ಕೊಡಿ. ಯಾವ ಹಬ್ಬ ಆದರೂ ನಾನು ನಿನ್ನ ಹತ್ರನೇ ಸೀರೆ ತಗೊಳ್ಳೋದು, ಗೊತ್ತಾ? ನೀನು ನೋಡಿದೆಯಲ್ಲೋ ನನಗೆ ಗೊತ್ತಿಲ್ಲ, ನೆನಪೈತಲ್ವಾ ಅಂತ. ನಾನು ನಿನ್ನ ಹತ್ರನೇ ತಗೊಳ್ಳೋದು. ಇನ್ನೂ ಬೇಕಾದಷ್ಟು ಹಬ್ಬಗಳವೆ, ತಗೋಬೇಕು. ನೋಡು, ಒಂದು ರೇಟಿಗೆ ಬಾ. ಸರಿ ಕಣಕ್ಕ, ನನ್ನ ತಲೆ ತಗೊಳ್ಳೋದು ನನಗೂ ಗೊತ್ತು. ನಾನು ವ್ಯಾಪಾರ ಮಾಡೋದು ನನಗೆ ಗೊತ್ತಿಲ್ವಾ? ನೀವು ಒಂದು ಇದ್ರ ರೇಟಿಗೆ ಬರಬೇಕಲ್ವಾ? ಹೆಂಗೆ ಬೇಕಂಗೆ ಕೇಳಿಬಿಟ್ರೆ ಅಡ್ಡದಿಟ್ಟಿಯ ನಮಗೂ ಸ್ವಲ್ಪ ಲಾಭ ಸಿಗಬೇಕಲ್ವಾ? ಅತ್ತೆ, ಅವ್ರು ಹೇಳೋದು ರೇಟು ಬೇಡ, ನೀವು ಹೇಳೋದು ರೇಟು ಬೇಡ. ನಾನೊಂದು ಫೈನಲ್ ರೇಟ್ ಹೇಳ್ತೀನಿ. ಅಷ್ಟಕ್ಕೆ ಕೊಡಂಗಿದ್ರೆ ಕೊಡಲಿ, ಬಿಡಂಗಿದ್ರೆ ಬಿಡಲಿ. 1300 ರೂಪಾಯಿ. ಕೊಡಂಗಿದ್ರೆ ಕೊಡಿ, ಬಿಡಂಗಿದ್ರೆ ಬಿಡಿ, ಅಷ್ಟೇ. ಅದೇ ಫೈನಲ್ಲು. ನೋಡಪ್ಪ, ನನ್ನ ಸೊಸೆ ಒಂದು ರೇಟ್ ಹೇಳಿದ್ದು, ಅದಕ್ಕೆ ಬರಂಗಿದ್ರೆ ಬಾ, ಇಲ್ಲಾಂದರೆ ಬೇಡ ಬಿಡು. ಅಲ್ಲಿ ಸಿಟಿಗೆ ಹೋಯ್ತೀವಲ್ಲ, ಆವಾಗಲೇ ತಗೊಬರ್ತೀವಿ. ನೀವು ಮಾಮೂಲಿ ಗಿರಾಕಿ ಅನ್ನೋ ಕಾರಣಕ್ಕೋಸ್ಕರ ಒಪ್ಕೊತಿದ್ದೀನಿ. ಸರಿ ಆಯಿತು, ತಗೊಳ್ಳಿ. ನಿನಗೆ ಲಾಭ ಇಲ್ಲದೆ ಅಷ್ಟು ಸುಲಭವಾಗಿ ನೀನು ಒಪ್ಕೋತಿಲ್ಲ. ಲಾಭ ಇರೋದಕ್ಕೆ ಒಪ್ಕೋತಿದೀಯಾ? ಇರ್ಲಿಕ್ಕ. ಅಲ್ಲ ಕಣಕ್ಕ, ಲಾಭ ಇಲ್ದಂಗೆ ಯಾರಕ್ಕ ವ್ಯಾಪಾರ ಮಾಡ್ತಾರೆ? ನಮಗೂ ಹೆಂಡ್ರು ಮಕ್ಕಳು ಸಂಸಾರ ನಡೆಸೋದು ಎಲ್ಲ ನಮ್ಮ ತಲೆ ಮೇಲೆ ಇರುತ್ತಲ್ವ. ನಾವು ಲಾಭ ಇಟ್ಕೊಂಡೇ ವ್ಯಾಪಾರ ಮಾಡೋಕ್ಕೋಸ್ಕರನೇ ಬರೋದು. ಸುಮ್ಮನೆ ಬಂದು ವ್ಯಾಪಾರ ಮಾಡೋಕ್ಕೆ ನಮಗೇನು ಹುಚ್ಚ? ಗಂಗಾ, ಈ ಸೀರೆ ಇಷ್ಟ ಆಯಿತಾ? ಆಮೇಲೆ ಅವ್ರು ಹೋದ್ಮೇಲೆ ಅದಿಷ್ಟು ಅದು ಚೆನ್ನಾಯಿತು, ಇದು ಚೆನ್ನಾಯಿತು ಅಂದ್ಬೇಡ. ನೋಡ್ಬಿಟ್ಟು ಸೆಲೆಕ್ಟ್ ಮಾಡ್ಕ. ಇಲ್ಲ ಅತ್ತೆ, ಇದೇ ಚೆನ್ನಾಗೈತೆ. ಸರಿ, ನಾನು ಮಲ್ಕತ್ನಲ್ಲ, ಹಾಸಿಗೆ ಕೆಳಗೆ ದುಡ್ಡು ಐತಿ, ಎತ್ಕೊಬರೋಗು. ಸರಿ ಅತ್ತೆ, ಆಯಿತು. ಅಂತೂ ಇಂತೂ 400 ರೂಪಾಯಿ ಬಿಡಿಸಿದ್ರಿ ಅತ್ತೆ ಸೊಸೆ ಇಬ್ಬರು ಸೇರ್ಕೊಂಡು. ಬೆಳಗ್ಗೆಯಿಂದ ಒಂದು ವ್ಯಾಪಾರ ಸಹ ಆಗಿರಲಿಲ್ಲ. ನಿಮ್ಮದೇ ಮೊದಲನೇ ಬೋಣಿಗೆ ಲಾಭ ಅನ್ನಿ. ಕಣಪ್ಪ, ಲಾಭ. ಚೆನ್ನಾಗಿ ವ್ಯಾಪಾರ ಮಾಡ್ಕೊಳಪ್ಪ. ನೋಡಿದ್ರಲ್ವ ಫ್ರೆಂಡ್ಸ್, ಅಂತೂ ಇಂತೂ ಸಂಕ್ರಾಂತಿ ಹಬ್ಬಕ್ಕೆ ನನ್ನ ಸೊಸೆಗೆ ಒಂದು ಸೀರೆ ಕೊಡಿಸ್ದೆ. ನೀವು ಎಲ್ಲರೂ ಹೊಸ ಬಟ್ಟೆ ತೊಗೊಂಡಿದ್ದೀರಾ ಎಳ್ಳು ಬೀರು ಹಂಚೋಕ್ಕೆ? ಸರಿ ಸರಿ, ಎಲ್ಲರೂ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದೆ ಮಾತ್ರ ನೋಡಬೇಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ಲೀಸ್ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಇನ್ನೂ ಹೆಚ್ಚೆಚ್ಚು ವೀಡಿಯೋಗಳನ್ನ ನೋಡ್ತಾ ಇರಿ. ನಾನು ಇರೋದೇ ವೀಡಿಯೋಗಳನ್ನ ಹಾಕೋಕ್ಕೆ, ನೀವಿರೋದೇ ನನ್ನ ವೀಡಿಯೋಗಳನ್ನ ನೋಡೋದಕ್ಕೆ. ಬಾಯ್.